ವಡಗೇರಿಯಲ್ಲಿ ಮಾರ್ಚ್ ತಿಂಗಳಿನ 18 ಮತ್ತು 19ನೇ ತಾರೀಕಿಗೆ ಶ್ರೀ ಚಂದಾಸಾಭರ ಭಾವೈಕ್ಯತೆ ಜಾತ್ರೆ. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ವಡಗೇರಿ ಗ್ರಾಮದಲ್ಲಿ ಇದೇ ಮಾರ್ಚ್ ತಿಂಗಳಿನ ದಿನಾಂಕ 18 ಮತ್ತು 19ರಂದು ಆಧ್ಯಾತ್ಮಿಕ ಸಾಧಕ ಶ್ರೀ ಚಂದಾಸಾಬ್ರವರ ಅದ್ದೂರಿ ಜಾತ್ರೆ ನಡೆಯಲಿದೆ. ಶ್ರೀ ಚಂದಾಸಾಬ್ರವರ ಜಾತ್ರೆಯ ನಿಮಿತ್ತ ದಿನಾಂಕ 18/3/2026ರಂದು ಗಂಧ ಮತ್ತು 19/3/2026ರಂದು ದೀಪ ಕಾರ್ಯಕ್ರಮ ಜರುಗಲಿದೆ. ಹೀಗೆ 2 ದಿವಸಗಳವರೆಗೆ ನಡೆಯುವ ಜಾತ್ರೆಗೆ ಮಹಾದ್ವಾರದಿಂದ ಶ್ರೀ ಚಂದಾಸಾಭರ ದರ್ಗಾದವರೆಗೆ ದೀಪ ಅಲಂಕಾರ, ರಾತ್ರಿ ಜಾಗರಣೆ, ಜಾತ್ರೆಗೆ ಬಂದು ಹೋಗುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಇರುವುದು. ಆಧ್ಯಾತ್ಮಿಕ ಸಾಧಕ ಶ್ರೀ ಚಂದಾ ಸಾಹೇಬರು ಹುಟ್ಟಿದ 11 ವರ್ಷದೊಳಗೆ ಅನೇಕ ಪವಾಡಗಳನ್ನು ಮಾಡಿದ್ದಾರೆ. ಶ್ರೀ ಚಂದಾ ಸಾಬರಿಗೆ ಅನ್ನ ಮತ್ತು ಮಾದಲಿ ಮಾತ್ರ ನೈವೇದ್ಯ ನಡೆಯುತ್ತದೆ. ಒಬ್ಬನು ಗೊತ್ತಿಲ್ಲದೆ ಶ್ರೀ ಚಂದಾ ಸಾಬ್ರವರಿಗೆ ಮಾಂಸಾಹಾರದ ನೈವೇದ್ಯ ಒಯ್ಯುವ ಸಂದರ್ಭದಲ್ಲಿ ಆತನಿಗೆ ಕಣ್ಣುಗಳು ಹೋಗಿ ಅಂಧನಾಗುತ್ತಾನೆ. ಅನೇಕರಿಗೆ ಮಕ್ಕಳು ಇಲ್ಲದವರಿಗೆ ಮಕ್ಕಳ ಭಾಗ್ಯ ಕೊಟ್ಟು ಬಂಜತನವನ್ನ ನಿವಾರಿಸಿದ್ದಾರೆ. ಮಾಟ ಮಂತ್ರದಿಂದ ಬಳಲುತ್ತಿದ್ದ ಜನರಿಗೆ ಗುಣಪಡಿಸಿದ್ದಾರೆ. ಹೀಗೆ ಅನೇಕ ಪವಾಡಗಳ ಮೂಲಕ ಶ್ರೀ ಚಂದಾಸಾಭರು ಭಕ್ತರ ಪಾಲಿಗೆ ಆರಾಧ್ಯ ದೈವವಾಗಿದ್ದಾರೆ. ವಡಗೇರಿಯಿಂದ 2 ಮೈಲಿ ದೂರದಲ್ಲಿ ದುಮ್ಹಾದ್ರಿ ಎಂಬ ಗ್ರಾಮವಿದೆ. ಆ ಗ್ರಾಮದಲ್ಲಿ ವರಹಳ್ಳಿ ರಾಯರ ದೊಡ್ಡ ದೇವಸ್ಥಾನವಿದೆ. ಇಲ್ಲಿಯೂ ಕೂಡ ಯುಗಾದಿ ಅಮಾವಾಸ್ಯೆಗೆ ವರಹಳ್ಳಿ ರಾಯರ ಪಲ್ಲಕ್ಕಿ ಸೇವೆ ಮತ್ತು ರಥೋತ್ಸವ ಜರುಗುವುದು. ವಡಗೇರಿ ಗ್ರಾಮದ ಶ್ರೀ ಚಂದಾಸಾಭರು ಮತ್ತು ವರಹಳ್ಳಿ ರಾಯರು ಇಬ್ಬರು ಅಪರೂಪದ ಗೆಳೆಯರಾಗಿದ್ದರು. ಮುಂದೆ ಶ್ರೀ ಚಂದಾಸಾಭರು ವಡಗೇರಿಯ ಹಳ್ಳದ ಹತ್ತಿರ ಜೀವಂತ ಸಮಾಧಿಯಾಗಿರುವ ಇತಿಹಾಸವಿದೆ. ದುಮ್ಮಾದ್ರಿಯ ಹಳ್ಳಿ ರಾಯರು ಕೂಡ ದೈವಿ ಪುರುಷರಾಗಿದ್ದರು. ಪವಾಡಗಳ ಮೂಲಕ ಭಕ್ತರ ಪಾಲಿಗೆ ಆರಾಧ್ಯ ದೈವರಾಗಿದ್ದರು. ದುಮ್ಮಾದ್ರಿಯ ವರಹಳ್ಳಿ ರಾಯರು ಕೂಡ ಹಳ್ಳದ ಹತ್ತಿರ ಐಕ್ಯೆಯಾಗಿರುವ ಇತಿಹಾಸ ಹೊಂದಿದೆ. ಈ ಹಿನ್ನೆಲೆಯಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಶ್ರೀ ಚಂದಾಸಾಬ್ರವರ ಜಾತ್ರಾ ಮಹೋತ್ಸವ ಅದ್ದೂರಿಯಿಂದ ಜರುಗುವ ಕಾರ್ಯಕ್ರಮಕ್ಕೆ ಕರ್ನಾಟಕ ಅಲ್ಲದೆ ತೆಲಂಗಾಣ, ಮಹಾರಾಷ್ಟ್ರ, ಆಂಧ್ರ ಮುಂತಾದ ಹೊರ ರಾಜ್ಯಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದರ್ಶನ ಪಡೆದು ಹೋಗುತ್ತಾರೆ ಎಂದು ಯಶಸ್ವಿ ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಯ ಮುಖ್ಯಸ್ಥೆ ಹಾಗೂ ಸಿಇಒ ಕಾವ್ಯ ಸಿದ್ದಣ್ಣ ವಡಗೇರಿ ಅವರು ಹಿಂದಿಲಿ ಹೇಳಿದ್ದಾರೆ.